ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಆ ಯುವತಿಗೆ ಮದುವೆ ವಯಸ್ಸಾಗಿರುತ್ತೆ. ಮ್ಯಾಟ್ರಿಮೋನಿಯಾದಲ್ಲಿ ವರನ ಹುಡುಕಾಟ ನಡೆದಿರುತ್ತೆ. ಈ ಸಂದರ್ಭದಲ್ಲಿ ಒಬ್ಬ ಯುವಕನ ಪರಿಚಯ ಆಗುತ್ತೆ. ಅವನು ಈ ಯುವತಿಯ ಪ್ರೊಫೈಲನ್ನು ಲೈಕ್ ಮಾಡಿ ಮದುವೆ ಮಾಡ್ಕೊಳ್ತೀನಿ ಅಂತ ಆಮಿಷ ಹೊಡ್ತಾನೆ. ಕೋಟ್ಯಾಂತರ ರೂಪಾಯಿ ದುಡ್ಡಿರೋ ಶ್ರೀಮಂತ ಅಂತ ಬಿಂಬಿಸ್ಕೊಂಡು ತಾನು ಮದುವೆ ಆಗಿದ್ದ ಹೆಂಡತಿಯನ್ನೇ ಹೊಸ ಹುಡುಗಿ ಹತ್ರ ಅಕ್ಕ ಅಂತ ಪರಿಚಯ ಮಾಡಿಕೊಡ್ತಾನೆ. ಆಮೇಲೆ ಕೋರ್ಟ್ ಇದೆ, ಕೇಸ್ ಇದೆ ಅನ್ನೋ ಕಥೆಗಳನ್ನು ಕಟ್ಟಿ ಕೋಟ್ಯಾಂತರ ರೂಪಾಯಿಗಳನ್ನು ದೇಪಿ ಕೊನೆಗೆ ಧೋಖಾ ಮಾಡಿದ್ದಾನೆ. ಹಾಗಾದರೆ ಅಷ್ಟಕ್ಕೂ ಇಲ್ಲಿ ಆಗಿದ್ದೇನು? ಈ ಘಟನೆ ನಡೆದಿದ್ದು ಎಲ್ಲಿ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈ ಯುವತಿ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾಳೆ. ಒಳ್ಳೆ ಕೆಲಸ, ಕೈ ತುಂಬ ಸಂಬಳ ಬರ್ತಾ ಇರುತ್ತೆ. ಮನೆಯವರು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಹೀಗಾಗಿ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ವರನ ಹುಡುಕಾಟ ನಡೆಸಿರ್ತಾರೆ. ಈ ಸಂದರ್ಭದಲ್ಲಿ ಆಕೆಯ ಪ್ರೊಫೈಲ್ ಇಷ್ಟಪಟ್ಟು ಒಬ್ಬ ವ್ಯಕ್ತಿ ಪರಿಚಯ ಮಾಡ್ಕೊಳ್ತಾನೆ. ನಂತರ ಮನೆಯವರನ್ನು ಭೇಟಿ ಮಾಡಿಸಿ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿದ್ದ ಅವನು ಮದುವೆ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಧೋಖಾ ಮಾಡಿದ್ದಾನೆ. ಅಂದ ಹಾಗೆ ಈತನ ಹೆಸರು ವಿಜಯ್ ರಾಜಗೌಡ, ಕೆಂಗೇರಿ ಮೂಲದವನು. ಈ ವಿಜಯ್ ರಾಜಗೌಡ ತಾನೊಬ್ಬ ಕೋಟ್ಯಾಧೀಶ, ಬೆಜ್ಜನ್ ಆಸ್ತಿ ಇದೆ, ಸುಮಾರು 715 ಕೋಟಿ ರೂಪಾಯಿ ವ್ಯಾಲ್ಯೂ ಇರೋ ಆಸ್ತಿ ಇದೆ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿರ್ತಾನೆ. ಈ ಆಸ್ತಿಗೆ ಸಂಬಂಧಪಟ್ಟಂತೆ ಇಡಿ ಅಂದರೆ ಜಾರಿ ನಿರ್ದೇಶನಾಲಯದಲ್ಲಿ ಒಂದು ಕೇಸ್ ಇದೆ, ಅಕೌಂಟ್ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದ್ದ ಯುವತಿ ಹತ್ರ ದುಡ್ಡು ಕೇಳೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ 15,000 ರೂಪಾಯಿ ದುಡ್ಡು ಪಡ್ಕೊಂಡಿದ್ದ ವಿಜಯ್ ನಂತರ ಇಬ್ಬರು ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಅಂತ ಆ ಯುವತಿ ಹೆಸರಲ್ಲೇ ಲೋನ್ ಮಾಡಿಸಿರ್ತಾನೆ. ಜೊತೆಗೆ ಈ ಯುವತಿಯ ಫ್ರೆಂಡ್ಸು ಸಂಬಂಧಿಕರಿಂದ ಕೂಡ ಲಕ್ಷ ದುಡ್ಡು ಸಾಲ ಇಸ್ಕೊಂಡಿರ್ತಾನೆ. ಈ ನಡುವೆ ಮದುವೆ ಮಾತುಕತೆಗೆ ಅಂತ ಈ ವಿಜಯ್ ರಾಜಗೌಡ ಆ ಯುವತಿಯನ್ನು ಕೆಂಗೇರಿಗೆ ಕರ್ಸ್ಕೊಂಡಿರ್ತಾನೆ. ತನ್ನ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಾನೆ. ತನ್ನ ಹೆಂಡತಿಯನ್ನೇ ಸ್ವಂತ ಅಕ್ಕ ಅಂತ ಪರಿಚಯ ಮಾಡಿಸಿರ್ತಾನೆ. ಅಪ್ಪ ರಿಟೈರ್ಡ್ ತಹಶೀಲ್ದಾರ್ ಇದ್ದಾರೆ ಅಂತ ಕತೆ ಕಟ್ತಾನೆ. ಇಷ್ಟೆಲ್ಲ ಕತೆ ಕಟ್ಟಿ ಕೋರ್ಟು ಕೇಸು ಅಂತೇಳಿ ಇನ್ನೊಂದಿಷ್ಟು ದುಡ್ಡನ್ನು ವಸೂಲಿ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಈ ಯುವತಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಯುವತಿಯ ಫ್ರೆಂಡ್ಸು ಮತ್ತು ಸಂಬಂಧಿಕರಿಂದ 1,72 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾನೆ. ಅದರಲ್ಲಿ ಒಮ್ಮೆ 22 ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ 1,53 ಲಕ್ಷ ರೂಪಾಯಿ ದುಡ್ಡು ವಾಪಸ್ ಕೇಳಿದ್ದಕ್ಕೆ ಜೀವ ಬೆದರಿಕೆ ಹಾಕಿದ್ದಾನೆ. ಆಗ ಈ ವಿಜಯ್ ರಾಜಗೌಡನ ಕಳ್ಳಾಟದ ಬಗ್ಗೆ ಅನುಮಾನಗೊಂಡ ಯುವತಿ ಅವನ ಮನೆಗೆ ಹೋಗಿ ನೋಡಿದಾಗ ಅಸಲಿ ರಹಸ್ಯ ಬೆಳಕಿಗೆ ಬಂದಿದೆ. ವಿಜಯ್ ರಾಜಗೌಡನಿಗೆ ಆಲ್ರೆಡಿ ಮದುವೆಯಾಗಿ ಮಗು ಕೂಡ ಇರುತ್ತೆ. ತನ್ನ ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯ ಮಾಡಿಸಿದ್ದು ಈ ಸಂದರ್ಭದಲ್ಲಿ ಬೆಳಕಿಗೆ ಬರುತ್ತೆ. ಸದ್ಯ ಈ ಧೋಖಾ ಬಗ್ಗೆ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ ಯುವತಿ ದೂರು ಕೊಟ್ಟಿದ್ದಾಳೆ. ಕೇಸು ಇಲ್ಲಿಂದ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕೆಂಗೇರಿ ಪೊಲೀಸರು ವಿಜಯ್ ರಾಜು ಮತ್ತು ಆತನ ತಂದೆ ಸೇರಿದಂಗೆ 3 ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಮಾಡ್ತಾ ಇದ್ದಾರೆ. ಈ ಆಸಾಮಿ ವಿಜಯ್ ರಾಜ್ ವಂಚನೆ ಬಗ್ಗೆ ದಾಖಲೆಗಳನ್ನು ಇಟ್ಕೊಂಡಿರೋ ಯುವತಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.